ನಮಸ್ಕಾರ. ಪಬ್ಲಿಕ್ ನುಡಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಮುಖ್ಯಾಂಶಗಳು. ಕೇಂದ್ರ ಸಚಿವ ಅಮಿತ್ ಶಾ ಹೇಳಿಕೆ ಖಂಡಿಸಿ ಸಂವಿಧಾನ ಸಂರಕ್ಷಣಾ ಸಮಿತಿ ವತಿಯಿಂದ ಹಗರಿಬೊಮ್ಮನಹಳ್ಳಿ ತಾಲೂಕು ಬಂದ್ ಹಮ್ಮಿಕೊಳ್ಳಲಾಗಿತ್ತು. ಅಮಿತ್ ಶಾ ಹೇಳಿಕೆ ಖಂಡಿಸಿ ಹಗರಿಬೊಮ್ಮನಹಳ್ಳಿ ಅಂಬೇಡ್ಕರ್ ಸಂಘದ ಅಧ್ಯಕ್ಷರಾದ ಗದ್ದಿಗೇರಿ ದೊಡ್ಡಬಸಪ್ಪ ಮಾತನಾಡಿ, ಅಮಿತ್ ಶಾ ಅವರನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸಿ ಸಂಸತ್ ಸ್ಥಾನದಿಂದ ಅನರ್ಹಗೊಳಿಸಬೇಕೆಂದು, ಈ ದೇಶದಿಂದ ಗಡೀಪಾರು ಮಾಡಬೇಕೆಂದು ಸಭೆಯಲ್ಲಿ ಆಗ್ರಹಿಸಿದರು. ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೋರಿ ಬಸಪ್ಪ ಮಾತನಾಡಿ, ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ ಕಾರಣ ಅಮಿತ್ ಶಾ ಅವರು 2-3 ಬಾರಿ ಗೃಹ ಮಂತ್ರಿಗಳಾಗಿ ಈ ದೇಶದ ಸಂಸತ್ತಿನಲ್ಲಿ ಸರ್ವಜನರ ಹಿತವನ್ನು ಗೌರವಿಸುತ್ತೇನೆ ಎಂದು ಪ್ರಮಾಣ ಮಾಡಿ ಈ ದೇಶದ ನಾಗರಿಕರನ್ನು ಕಾಪಾಡುತ್ತೇನೆ ಎಂದು ಜವಾಬ್ದಾರಿಯುತವಾಗಿ ಪ್ರಮಾಣ ವಚನ ಸ್ವೀಕರಿಸಿ ಗೌರವ ಕೊಟ್ಟಿರುತ್ತಾರೆ. ಮಹಾತ್ಮರಿಗೆ ದೇಶದ ನಾಗರಿಕತೆಯ ಹಿತವನ್ನು ಕಾಯುವ ಜಾಗದಲ್ಲಿ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿದ ಅಮಿತ್ ಶಾ ಅವರನ್ನು ಈ ದೇಶದಿಂದ ಗಡೀಪಾರು ಮಾಡಬೇಕೆಂದು ಆಗ್ರಹಿಸಿದರು. ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಗುಡ್ಡಿ ಬಸವರಾಜ್ ಮಾತನಾಡಿ, ಈ ದೇಶದ ಸಂವಿಧಾನದ ಮೇಲೆ ಗೌರವವಿಲ್ಲದ ಗೃಹ ಸಚಿವ ಅಮಿತ್ ಶಾ ಅವರನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸಿ ಈ ದೇಶದಿಂದ ಗಡೀಪಾರು ಮಾಡಬೇಕೆಂದು ಆಗ್ರಹಿಸಿದರು. ಎಲ್ಲ ಪ್ರಗತಿಪರ ಸಂಘಟನೆಗಳು ದಂಡಾಧಿಕಾರಿಗಳ ಮೂಲಕ ಗೌರವಾನ್ವಿತ ಸ್ಪೀಕರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಬಂದ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಸಂವಿಧಾನ ಸಂರಕ್ಷಣಾ ಸಮಿತಿ ಎಲ್ಲ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಹಗರಿಬೊಮ್ಮನಹಳ್ಳಿ ಬಂದ್ಗೆ ಕರೆ ಕೊಟ್ಟರು. ಬಂದಿನಲ್ಲಿ ಭಾಗವಹಿಸಿ ಸಂಘಟನೆಗಳ ಮುಖಂಡರಾದ ಗದ್ದಿಗೇರಿ ದೊಡ್ಡಬಸಪ್ಪ, ಮಾಧುರ್ ಮಹೇಶ್, ಬುಡ್ಡಿ ಬಸವರಾಜ್, ತಾಲೂಕು ಕಾಂಗ್ರೆಸ್ ಮುಖಂಡರಾದ ಚಿತ್ರಪಲ್ಲಿ, ದೇವೇಂದ್ರಪ್ಪ ಬ್ಯಾಡಗಿ, ರಾಜೇಶ್, ಇಸ್ಮಾಯಿಲ್ ಸಾಬ್ ಗೋರಿ, ಗೋಣಿ ಬಸಪ್ಪ, ಬಿ ಮಾಳಮ್ಮ, ಜಗನ್ನಾಥ್, ಸಿಪಿಎಂ ಬ್ಯಾಲಾಳ್, ಮಂಜುನಾಥ್, ಮಹೇಶ್, ಅರ್ಜುನ್, ದುರ್ಗಪ್ಪ ಎಲ್ಲರೂ ಭಾಗವಹಿಸಿದರು.